ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮಗೆಲ್ಲರಿಗೂ MS ರಾಧಾ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾವು ಮೊಳಕೆ ಕಾಳು ಸಾರು ಮಾಡ್ತಾಯಿದ್ದೀವಿ. ಬನ್ನಿ ಯಾವ ರೀತಿ ಮಾಡೋದನ್ನು ನೋಡ್ಕೊಂಡು ಬರೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಾರು. ಬನ್ನಿ ಇವಾಗ ಯಾವ ರೀತಿ ಮಾಡೋದನ್ನ ನೋಡ್ಕೊಂಡು ಬರೋಣ. ಹುಳ್ಳಿಕಾಳು ಸಾರು ಮಾಡ್ತಾಯಿದ್ದೀವಿ, ಮೊಳಕೆ ಕಟ್ಟಿದ್ದು. ಅದಕ್ಕೆ ನಾವು ಹುಳ್ಳಿಕಾಯಿ, ಹೆಸರು ಕಾಳು ಎರಡೂ ಮೊಳಕೆ ಬಡಿಸ್ಕೊಂಡಿದ್ದೀವಿ ಸೇರಿಸಿ. ನೋಡಿ ಈ ಥರ ಕಾಳು ತೊಗೊಂಡಿದ್ದೀವಿ, ಮೊಳಕೆ ಕಾಳು, ಕೊತ್ತಂಬರಿ, ಮೆಂತ್ಯ ಸೊಪ್ಪು ಈ ಥರ ಕಟ್ ಮಾಡ್ಕೊಂಡಿದ್ದೀವಿ. ಕೊಬ್ಬರಿ, ಬೆಳ್ಳುಳ್ಳಿ, ಶುಂಠಿ, ಗಸಗಸೆ ಒಂದು ಸ್ಪೂನು, ಒಂದು ಗಡ್ಡೆ ಬೆಳ್ಳುಳ್ಳಿ, ಅರ್ಧ ಇಂಚು ಶುಂಠಿ, ಒಂದು ಸ್ವಲ್ಪ ಕೊಬ್ಬರಿ ತೊಗೊಂಡು ನೈಸ್ ಮಾಡಿಕೊಂಡು ಈ ಥರ ರುಬ್ಕೊಂಡಿದ್ದೀವಿ ಮಿಕ್ಸಿಯಲ್ಲಿ. ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀವಿ, ಒಂದು 3 ಟೊಮೊಟೊ, ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ, ಅರಿಶಿನ ಪೌಡ್ರು. ಇವಾಗ ಒಗ್ಗರಣೆ ಮಾಡೋಣ ಬನ್ನಿ. ನೋಡಿ ಈ ಥರ ಎಣ್ಣೆ ಕಾಯಿಸ್ಕೊಂಡಿದ್ದೀವಿ. ನೋಡಿ ಇವಾಗ ಕಟ್ ಮಾಡ್ಕೊಂಡಿರೋಂಥ ಮೆಂತ್ಯ ಸೊಪ್ಪನ್ನ ಹಾಕ್ಕೊಬೇಕು. ಮೆಂತ್ಯ ಸೊಪ್ಪು ಎಣ್ಣೆಯಲ್ಲೇ ಫಸ್ಟ್ ಹಾಕ್ಕೊಬೇಕು, ಆವಾಗ ತುಂಬ ರುಚಿಯಾಗಿ ಬರ್ತದೆ ಸಾರು. ಇವಾಗ ಈರುಳ್ಳಿ ಹಾಕ್ಕೊಬೇಕು. ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಮೆಂತ್ಯ ಸೊಪ್ಪನ್ನ. ಇವಾಗ ಕಟ್ ಮಾಡ್ಕೊಂಡಿರೋಂಥ ಟೊಮೊಟೊ ಹಾಕ್ಕೊಬೇಕು. ಟೊಮಾಟೋನು ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಇವಾಗ ಖಾರದ ಪುಡಿ ಹಾಕ್ಕೊಬೇಕು, ಒಂದು 3 ಸ್ಪೂನಷ್ಟು. ನೋಡಿ 3 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀವಿ. ಇವಾಗ ಅರಿಶಿನ ಪೌಡ್ರ್ ಹಾಕ್ಕೊಬೇಕು. ನೋಡಿ ಅರಿಶಿನ ಪೌಡ್ರು. ಒಂದು ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಬೇಕು. ರುಬ್ಕೊಂಡಿರೋಂಥ ಮಸಾಲ ಹಾಕ್ಕೊಬೇಕು. ಕೊಬ್ಬರಿ, ಬೆಳ್ಳುಳ್ಳಿ, ಶುಂಠಿ, ಗಸಗಸೆ ಹಾಕಿ ರುಬ್ಕೊಂಡಿದ್ದೀವಿ ಮಿಕ್ಸಿಯಲ್ಲಿ, ಅದನ್ನು ಹಾಕ್ಕೊಬೇಕು. ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ. ನೋಡಿ ಈ ಥರ ಒಂದು ಸಲ ಫ್ರೈ ಮಾಡ್ಕೊಳ್ಳಿ. ನೋಡಿ ಟೊಮಾಟೊ ಎಲ್ಲ ಮ್ಯಾಶ್ ಆಗಿದೆ ಚೆಂದಾಗಿ. ನೋಡಿ ಮೊಳಕೆ ಬರೆಸ್ಕೊಂಡಿದ್ವಲ್ಲ ಕಾಳು, ಅದನ್ನು ಇದರಲ್ಲಿ ಹಾಕ್ಕೊಬೇಕು. ನೋಡಿ ಇವಾಗ ಸ್ವಲ್ಪ ನೀರು ಹಾಕ್ಕೊಬೇಕು. 1 ಲೀಟ್ರಷ್ಟು ನೀರು ಹಾಕ್ಕೊಬೇಕು. 1.25 ಲೀಟ್ರಷ್ಟು ನೀರು ಹಾಕ್ಕೊಬೇಕು. ನೋಡಿ ಇವಾಗ ಇದಕ್ಕೆ ವಿಸಿಲ್ ಹಾಕಬೇಕು, ಒಂದು 3 ವಿಸಿಲ್ ಬರೆಸ್ಬೇಕು. ಈ ಮೊಳಕೆ ಕಾಳು ತಿನ್ನೋದ್ರಿಂದ ದೇಹಕ್ಕೆ ಚೆನ್ನಾಗಿ ರಕ್ತ ಬರ್ತದೆ. ಇದರಲ್ಲಿ ನಾರಿನಂಶ ಚೆನ್ನಾಗಿರ್ತದೆ, ಯಥೇಚ್ಛವಾಗಿ ಇರ್ತದೆ. ನಾರಿನಂಶ ದೇಹಕ್ಕೆ ಒಳ್ಳೆ ಆರೋಗ್ಯನ ತಂದುಕೊಡ್ತದೆ. ಗರ್ಭಿಣಿಯರು, ಬಾಣಂತಿಯರು, ವಯಸ್ಸಾದವರು ಇದೆಲ್ಲ ತಗೊಬೇಕು. ಈ ಕಾಳಿಂದ ಶಕ್ತಿ ಜಾಸ್ತಿ ಇದೆ. ಮೂಳೆಗಳಿಗೆ, ನರಗಳಿಗೆ ಎಲ್ಲ ಜಾಸ್ತಿ ಶಕ್ತಿ ಬರ್ತದೆ ಈ ಕಾಳಿಂದ, ಮೊಳಕೆ ಕಾಳಿಂದ. ನೋಡಿ ಇವಾಗ 3 ವಿಸಿಲ್ ಬರೆಸ್ಬೇಕು. ಮೊಳಕೆ ಕಾಳು ಡೈಲಿ ತಿನ್ನೋದ್ರಿಂದ, ಕಟ್ ಮಾಡಿ ತಿನ್ನೋದ್ರಿಂದ ಥೈರಾಯ್ಡು ಕಂಟ್ರೋಲಲ್ಲಿ ಇರ್ತದೆ. ಮಕ್ಕಳಿಗೆಲ್ಲ ಚೆನ್ನಾಗಿ ಕೊಡಿ, ಇದರಿಂದ ದೇಹನೂ ಪುಷ್ಟಿಯಾಗಿ ಬೆಳೀತದೆ ಮಕ್ಕಳಿಗೂ. ನೋಡಿ 3 ವಿಸಿಲು ಆಗಿದೆ. ಇವಾಗ ನೋಡಿ
ಮೊಳಕೆಕಾಳು ಸಾರು ಸವಿಯಲು ಸಿದ್ಧವಾಗಿದೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.